ಜೈ ಬಾಬಾ ಸ್ವಾಮಿ. ಹಿಮಾಲಯದ ಸಮರ್ಪಣಾ ಯೋಗ ಭಾಗ 1, ಸಂಚಿಕೆ 13, ಪುಟ ಸಂಖ್ಯೆ 87. ಇವತ್ತಿನ ಗ್ರಂಥ ಪಠಣವನ್ನು ಗುರುವಂದನೆಯೊಂದಿಗೆ ಪ್ರಾರಂಭ ಮಾಡೋಣ. ಓಂ ಗುರುರ್ ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ಜೈ ಬಾಬಾ ಸ್ವಾಮಿ. ಇದೇ ರೀತಿಯ ಅನುಭವವು ಹಾಡುಗಾರಿಕೆಯಲ್ಲಿ ಮತ್ತು ವಾದ್ಯಘೋಷದಲ್ಲೂ ಉಂಟಾಗುತ್ತದೆ. ಒಬ್ಬ ಗಾಯಕ ಅಥವಾ ವಾದ್ಯಗಾರ ತನ್ನ ಗುರುವಿನಿಂದ ವಿದ್ಯೆಯನ್ನು ಗ್ರಹಣ ಮಾಡಿಕೊಳ್ಳುವಾಗ ಅದನ್ನು ಶ್ರದ್ಧೆಯಿಂದ ಹಾಗೂ ಸಮರ್ಪಣಾ ಭಾವದಿಂದ ಆತ್ಮದಲ್ಲಿ ಗ್ರಹಿಸಿಕೊಂಡಿದ್ದರೆ ಅಂತಹ ವ್ಯಕ್ತಿಗೆ ಕೇಳುವವರ ಆತ್ಮವನ್ನು ತನ್ನ ವಾದನದಿಂದ ಅಥವಾ ಹಾಡುಗಾರಿಕೆಯಿಂದ ತಲುಪಲು ಸಾಧ್ಯವಾಗುತ್ತದೆ. ವಾದನವು ಇನ್ನೊಂದು ಆತ್ಮವನ್ನು ತಲುಪಲು ಒಂದು ಮಾಧ್ಯಮ ಮಾತ್ರ. ಗಾಯಕನು ತನ್ನ ಗುರುವಿನೊಂದಿಗೆ ಸಂಬಂಧವನ್ನು ಜೋಡಿಸಿಕೊಂಡು ಶ್ರೋತೃಗಳ ಮೇಲೆ ಪ್ರಭಾವ ಬೀರುತ್ತಾನೆ. ಇದು ಕೇವಲ ಗಾಯನವನ್ನು ಕಲಿಯುವುದರಿಂದ ಆಗುವಂತಹದ್ದಲ್ಲ. ಬದಲಿಗೆ ಗುರುವಿನ ಆತ್ಮದೊಂದಿಗೆ ತನ್ನ ಆತ್ಮವನ್ನು ಬೆರೆಸಿ ಕಲಿತು ಹಾಡಿದಾಗ ಗಾಯಕ ಪ್ರೇಕ್ಷಕರನ್ನು ಮಂತ್ರಮುಗ್ಧವಾಗಿಸುವ ಗುರುವಾಗಬಲ್ಲ. ಆದ್ದರಿಂದಲೇ ಭಾರತೀಯ ಶಾಸ್ತ್ರೀಯ ಸಂಗೀತದಲ್ಲಿ ಗುರು ಶಿಷ್ಯರ ಸಂಬಂಧದ ಪರಂಪರೆ ಇರುವುದು. ಶಾರೀರಿಕ ಮಟ್ಟದಲ್ಲಿ ಒಬ್ಬ ವ್ಯಕ್ತಿ ಕಲಿಸುವ ಶಿಕ್ಷಕ ಮಾತ್ರ ಆಗಿರುತ್ತಾನೆ, ಆದರೆ ಆತ್ಮಿಕ ಮಟ್ಟದಲ್ಲಿ ಶಿಕ್ಷಕನಾಗಿರುವುದಿಲ್ಲ, ಬದಲಿಗೆ ಗುರು ಆಗಿರುತ್ತಾನೆ. ಆತ್ಮದ ಜ್ಞಾನವನ್ನು ಕಲಿಯಲು ಅಸಾಧ್ಯ, ಹಾಗೆಯೇ ಅದನ್ನು ಕಲಿಸಲು ಅಸಾಧ್ಯ. ವಾಸ್ತವದಲ್ಲಿ ಆ ಜ್ಞಾನವು ಒಂದು ಆತ್ಮ ಇನ್ನೊಂದು ಆತ್ಮದಿಂದ ಆಂತರಿಕವಾಗಿ ಗ್ರಹಣ ಮಾಡಿಕೊಂಡ ಕಲೆಯಾಗಿರುತ್ತದೆ. ಶಾಸ್ತ್ರೀಯ ಸಂಗೀತ ಹಾಗೂ ಶಾಸ್ತ್ರೀಯ ವಾದನವು ಈ ರೀತಿಯಾಗಿ ಆಂತರಿಕವಾಗಿ ಗ್ರಹಿಸಿಕೊಂಡ ಕಲೆಗಳಾಗಿದ್ದು ಅವು ಸಾವಿರಾರು ವರ್ಷಗಳಿಂದ ಅಸ್ತಿತ್ವವನ್ನು ಉಳಿಸಿಕೊಂಡಿವೆ. ಇವು ಹಿಂದಿನ ವರ್ಷಗಳಲ್ಲಿದ್ದಷ್ಟೇ ಪ್ರಭಾವಶಾಲಿ ಕಲೆಗಳಾಗಿ ಈಗಲೂ ಅಸ್ತಿತ್ವದಲ್ಲಿವೆ. ಒಬ್ಬ ಹಾಡುಗಾರ ತನ್ನ ಗುರುವಿನ ಆತ್ಮ ಸಂಬಂಧವನ್ನು ಸ್ಥಾಪಿಸಿ ಹಾಡುವಾಗ ಆ ಗುರುವಿನ ದಿವ್ಯಪ್ರಭೆಯ ಮೂಲಕ ತಾನು ಪಡೆದ ಚೈತನ್ಯವನ್ನು ಪ್ರೇಕ್ಷಕರಿಗೆ ತಲುಪಿಸುತ್ತಿರುತ್ತಾನೆ. ಅವನ ನಾನು ಎಂಬ ಅಹಂಕಾರ ಕೊನೆಗೊಂಡು ಅವನು ಒಂದು ಮಾಧ್ಯಮ ಮಾತ್ರ ಆಗಿಬಿಡುತ್ತಾನೆ. ಆಗ ಅವನು ಹರಿಸುವುದು ಕೇವಲ ಗಾನವಲ್ಲ, ಬದಲಿಗೆ ಅವನ ಗುರುವಿನ ಚೈತನ್ಯವನ್ನು. ಆ ರೀತಿಯಾಗಿ ಅವನ ಗುರುವಿನ ಭಾವವನ್ನು ಮಾತ್ರ ಹರಿಸುತ್ತಿರುತ್ತಾನೆ. ಈ ಬಗೆಯ ಆತ್ಮಿಕ ಜೋಡಣೆಯಿಂದ ಆ ಹಾಡುಗಾರ ಸಫಲತೆಯನ್ನು ಪಡೆದು ಅವನ ಜೀವನದಲ್ಲಿ ತನ್ನದೇ ಆದ ಸ್ಥಾನವನ್ನು ಸೃಷ್ಟಿಸಿಕೊಳ್ಳುತ್ತಾನೆ. ವಾದ್ಯವನ್ನು ನುಡಿಸುವಾಗ ಅಥವಾ ಶಾಸ್ತ್ರೀಯ ಗಾಯನವನ್ನು ಹಾಡುವಾಗ ಉಂಟಾಗುವ ಈ ಸ್ಥಿತಿಯು ಧ್ಯಾನ ಮಾಡುವುದಕ್ಕೂ ಅನ್ವಯಿಸುತ್ತದೆ. ಧ್ಯಾನದ ಜ್ಞಾನವು ಒಂದು ಆತ್ಮದಿಂದ ಇನ್ನೊಂದು ಆತ್ಮಕ್ಕೆ ವರ್ಗಾಯಿಸಲ್ಪಡುವ ಒಂದು ವಿದ್ಯೆ. ಯಾರಿಗೂ ಧ್ಯಾನದ ತಿಳುವಳಿಕೆಯನ್ನು ನೀಡಲು ಸಾಧ್ಯವಿಲ್ಲ, ಹಾಗೆಯೇ ಯಾರಿಗೂ ಅದನ್ನು ಕಲಿಯಲು ಸಾಧ್ಯವಿಲ್ಲ. ಈ ಕಲಿಕೆ ಕಲಿಸುವಿಕೆಗೆ ಮೀರಿದ್ದು. ಕಲಿಯುವಿಕೆಯು ಸಾಮಾನ್ಯವಾಗಿ ಶರೀರದ ಹಂತದಲ್ಲಿ ಅಥವಾ ಒಬ್ಬನ ಬುದ್ಧಿವಂತಿಕೆಯ ಮೂಲಕ ಆಗುವಂತಹದ್ದು. ಆದರೆ ಧ್ಯಾನವೆಂಬುದು ಒಬ್ಬನ ಶರೀರ ಮತ್ತು ಬುದ್ಧಿವಂತಿಕೆಗೆ ನಿಲುಕದ ವಿದ್ಯೆ. ಯಾವುದು ಕಲಿಯಬಹುದೋ ಅದು ಶರೀರ ಹಾಗೂ ಬುದ್ಧಿಯಿಂದ ಆಗುವಂತಹದ್ದು. ಆದರೆ ಧ್ಯಾನವೆಂಬುದು ಶರೀರ ಹಾಗೂ ಬುದ್ಧಿಗೆ ಮೀರಿದಂತಹದ್ದು. ಒಂದು ಗುರುವಿಗೆ ಧ್ಯಾನವನ್ನು ಕಲಿಸಬೇಕಾದಾಗ
ಸ್ವಯಂ ಏನು ಮಾಡಲು ಆಗುವುದಿಲ್ಲ. ಕಾರಣವೇನೆಂದರೆ ಅದು ಗುರುವಿನ ಮೇಲ್ವಿಚಾರಣೆಯಲ್ಲಿರುವುದಿಲ್ಲ. ಈ ಪ್ರಪಂಚದಲ್ಲಿ ಯಾವುದೇ ಗುರುವಿಗೆ ಧ್ಯಾನವನ್ನು ಕಲಿಸಲು ಸಾಧ್ಯವಿಲ್ಲಬೇಕೆಂದರೆ ಧ್ಯಾನವು ಒಬ್ಬ ಗುರು ಅವನ ಗುರುವಿನಿಂದ ಕಲಿತು ಬರುವಂತಹ ವಿದ್ಯೆಯಲ್ಲ. ಧ್ಯಾನ ಮಾರ್ಗದಲ್ಲಿ ಗುರುವಿಗೆ ಯಾವುದೇ ಮಹತ್ವವಿರುವುದಿಲ್ಲ. ಗುರುವಿಗೆ ಈ ಪಥದಲ್ಲಿ ಯಾವುದೇ ವಿಶೇಷತ್ವವಿಲ್ಲಬೇಕೆಂದರೆ ಅವನು ಅಲ್ಲಿ ಏನೂ ಮಾಡುವುದಿಲ್ಲ. ಗುರು ತನಗೆ ತಾನು ಮಾಡಿಕೊಳ್ಳಲು ಸಾಧ್ಯವಿಲ್ಲದಿರುವಾಗ ತನ್ನ ಶಿಷ್ಯನಿಗೇನು ಮಾಡಲು ಸಾಧ್ಯ? ಶಾರೀರಿಕ ಹಂತದಲ್ಲಿ ಗುರು ನಿಷ್ಪ್ರಯೋಜಕ. ಶಾರೀರಿಕ ಅಥವಾ ಮಾನಸಿಕ ಹಂತದಲ್ಲಿ ಗುರುವಿನಿಂದ ಕಲಿಯಲು ಏನೂ ಇರುವುದಿಲ್ಲ. ಅಲ್ಲದೆ ಪ್ರಾಪಂಚಿಕ ಔಚಿತ್ಯ, ಸುಸಂಸ್ಕೃತ ಭಾಷಣ ಅಥವಾ ಸಾಮಾಜಿಕ ಆಚಾರ ವಿಚಾರದ ಬಗ್ಗೆ ಗುರುವಿಗೆ ಯಾವುದೇ ಜ್ಞಾನವಿರುವುದಿಲ್ಲ. ಒಬ್ಬ ಗುರುವಿನ ವರ್ತನೆ ಅನುಕರಣೆಗೆ ಯೋಗ್ಯವಾದುದಲ್ಲ. ಬೇರೆಯವರು ಅವನಿಂದ ಕಲಿಯಬೇಕಾದ ರೀತಿಯಲ್ಲಿ ಅವನ ಹಾವಭಾವಗಳಿರುವುದಿಲ್ಲ. ವಿಷಯ ಬಿಟ್ಟು ವಿಷಯವನ್ನು ಮಾತನಾಡುವ ಗುರುವಿನ ಮಾತನ್ನು ಒಬ್ಬ ಶಿಷ್ಯನು ತನ್ನ ಜೀವಿತ ಕಾಲದಲ್ಲಿ ಪೂರ್ತಿಯಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಇದರ ಅರ್ಥ ಗುರು ಪ್ರವಚನ ನೀಡುವುದಕ್ಕಾಗಿ ಇರುವಂತಹವನಲ್ಲ. ಅವನ ಮಾತುಗಳನ್ನು ಕೇಳಿಸಿಕೊಳ್ಳುವವನಿಗೆ ಯಾವುದೇ ಜ್ಞಾನ ದೊರೆಯುವುದಿಲ್ಲ. ಏಕೆಂದರೆ ಅವನು ಆಡುವ ಮಾತುಗಳು ಅವನು ಕೇಳಿಸಿಕೊಂಡು ಪಡೆದ ಜ್ಞಾನವಾಗಿರುವುದಿಲ್ಲ. ಎಲ್ಲಿಯವರೆಗೆ ಗುರು ಪಡೆದ ಧ್ಯಾನ ಪದ್ಧತಿಯ ಕಾರ್ಯವಿಧಾನವನ್ನು ನಿನಗೆ ಪಡೆಯಲು ಆಗುವುದಿಲ್ಲವೋ ಅಲ್ಲಿಯವರೆಗೆ ಗುರು ಹೇಳಿದ್ದೆಲ್ಲ ಅಸಂಬದ್ಧ ಮಾತುಗಳಾಗಿ ಕೇಳಿಸುತ್ತದೆ. ನೀನು ಎಲ್ಲಿಯವರೆಗೆ ಮೂರ್ಖನಾಗಿ ಇರಲು ಬಯಸುವೆಯೋ ಅಲ್ಲಿಯವರೆಗೆ ಗುರು ನಿನ್ನನ್ನು ಮೂರ್ಖನಾಗಿಸುತ್ತಲೇ ಇರುತ್ತಾನೆ. ಆಗ ನೀನು ಬುದ್ಧಿಗೇಡಿಯಾಗಿ ಸುಸ್ತಾಗಿ ಇವನೇನು ಹೀಗೆ ಅರ್ಥವಿಲ್ಲದ್ದನ್ನು ಪದೇ ಪದೇ ಮಾತನಾಡುತ್ತಿದ್ದಾನಲ್ಲ ಎಂದು ಯೋಚಿಸತೊಡಗುವೆ. ಹಾಗಿದ್ದರೂ ನಾವು ಏಕೆ ಪುನಃ ಅವನನ್ನು ಆಲಿಸಲು ಬರುತ್ತೇವೆ? ನಾವು ಯಾಕೆ ಮತ್ತೆ ಮತ್ತೆ ಬರುತ್ತೇವೆ? ಅವನ ಸಾನ್ನಿಧ್ಯದಲ್ಲಿ ಇರಲು ಏಕೆ ಬಯಸುತ್ತೇವೆ? ನಮ್ಮನ್ನು ಗುರುವಿನ ಕಡೆ ಆಕರ್ಷಿಸುತ್ತಿರುವುದಾದರೂ ಏನು? ಅವನೇನು ಸುಂದರನಾಗಿಲ್ಲ. ಅವನ ಮಾತು ಏನೂ ಚೆನ್ನಾಗಿಲ್ಲ. ಅವನು ಸರಿಯಾಗಿ ನಡೆಯುವುದೂ ಇಲ್ಲ. ಅವನಲ್ಲಿ ಬುದ್ಧಿ ಗುಣಸಂಪನ್ನವಿಲ್ಲ. ಅವನು ವಿದ್ವಾಂಸನಲ್ಲ. ಅಷ್ಟಕ್ಕೂ ಅವನು ಏನೂ ಅಲ್ಲ. ಹಾಗಾದರೆ ಯಾಕೆ ಎಲ್ಲರೂ ಅವನ ಸಾನ್ನಿಧ್ಯವನ್ನು ಬಯಸುತ್ತಾರೆ? ನಾವು ಏಕೆ ಪದೇ ಪದೇ ಬರುತ್ತೇವೆ? ಯಾಕೆ ಯಾಕೆ ಈ ಯಾಕೆಯನ್ನು ಯೋಚಿಸಲು ಪ್ರಾರಂಭಿಸುವಾಗ ನಮ್ಮ ಲಕ್ಷ್ಯ ಸ್ವಯಂಚಾಲಿತವಾಗಿ ಗುರುವಿನ ಶರೀರದಿಂದ ಆಚೆ ಗುರುವಿನ ಚೈತನ್ಯದೆಡೆಗೆ ಹೋಗುತ್ತದೆ. ಹಾಗೆಯೇ ಯಾವುದೋ ಕ್ಷಣದಲ್ಲಿ ಒಂದು ಮಹತ್ವದ ಘಟನೆ ಘಟಿಸುತ್ತದೆ. ಈ ಕ್ಷಣಕ್ಕಾಗಿಯೇ ಪ್ರತಿಯೊಬ್ಬ ಗುರುವು ಕಾತರದಿಂದ ಕಾಯುತ್ತಿರುತ್ತಾನೆ. ಗುರುವಿನ ಶರೀರ ಆತ್ಮ ಜಾಗೃತಿಗಾಗಿ ನಿಮಿತ್ತವಷ್ಟೇ. ಅದು ಒಂದು ಪ್ರೇರಣೆ ಮಾತ್ರ. ನೀನು ಒಂದು ಹಂತದಲ್ಲಿ ಸಮರ್ಪಿಸಿಕೊಂಡ ಕ್ಷಣದಲ್ಲಿ ಗುರುವಿನ ಪಥ ರಚಿಸಲ್ಪಟ್ಟು ನಿನಗಾಗಿ ಸಿದ್ಧವಾಗಿ ಬಿಡುತ್ತದೆ. ಅದಾದ ನಂತರ ನೀನು ಬೇಕೆಂದು ಹಾತೊರೆವೆಯೋ ಇಲ್ಲವೋ ಚೈತನ್ಯದ ಅಮೃತ ನಿರಂತರವಾಗಿ ನಿನ್ನ ಮೇಲೆ ಹರಿಯುತ್ತಲೇ ಇರುತ್ತದೆ. ನೀನು ಗುರುವಿನ ಸನ್ನಿಧಿಯಲ್ಲಿ ತಲೆಬಾಗಿ ಗುರುವಿನ ಆತ್ಮಕ್ಕೆ ಅರ್ಪಿಸಿಕೊಳ್ಳುವವರೆಗೆ ಗುರುವಿಗೆ ಅವನಷ್ಟಕ್ಕೆ ಏನನ್ನೂ ಕೊಡಲು ಸಾಧ್ಯವಾಗುವುದಿಲ್ಲ. ಗುರುವಿಗೆ ಸಮರ್ಪಿಸಿಕೊಂಡು ಗುರುವಿನಿಂದ ಎಲ್ಲವನ್ನೂ ಪಡೆದುಕೊಳ್ಳಬೇಕಷ್ಟೆ. ಯಾವ ವ್ಯಕ್ತಿಯು ವಿಧೇಯತೆ ತೋರಿ ಗುರುವಿಗೆ ಶರಣಾಗಲು ಕಲಿಯುತ್ತಾನೋ ಅವನು ತನ್ನಷ್ಟಕ್ಕೆ ಎಲ್ಲವನ್ನೂ ಸಂಪಾದಿಸುತ್ತಾನೆ. ವಾಸ್ತವದಲ್ಲಿ ತಲೆಬಾಗಿ ವಂದಿಸುವುದೆಂದರೆ ಒಂದು ಆತ್ಮ ಇನ್ನೊಂದು ಆತ್ಮದೆದುರು ಗ್ರಹಿಸಿಕೊಳ್ಳುವ ತನ್ನ ಇಚ್ಛಾಶಕ್ತಿಯನ್ನು ಪ್ರದರ್ಶಿಸುವುದು ಎಂದರ್ಥ. ಧ್ಯಾನವು ಆತ್ಮಜ್ಞಾನದಿಂದ ಪ್ರಾಪ್ತವಾಗುವಂತಹದ್ದು. ಅದು ಕೇವಲ ಶಾರೀರಿಕ ಸ್ತರದಿಂದ ಆಗಲಾರದು. ಒಂದು ನೀರಿನ ದೊಡ್ಡ ತೊಟ್ಟಿ ಇದೆ ಎಂದು ಊಹಿಸಿಕೊ. ಆ ಟ್ಯಾಂಕ್ನಲ್ಲಿ ಒಂದು ಕೊಳವೆಯನ್ನು ಹಾಕಲಾಗಿದ್ದು ಅದರ ಒಂದು ತುದಿಯನ್ನು ಹಿಡಿದು ಒಬ್ಬ ಬಾಯಿಗೆ ಹಾಕಿಕೊಂಡಿರುವುದಾಗಿ ಕಲ್ಪಿಸಿಕೊ.
ಹೀಗೆ ಬಾಯಲ್ಲಿ ಆ ಪೈಪನ್ನು ಜೀವನವಿಡೀ ಹಿಡಿದುಕೊಂಡಿದ್ದರೂ ಅವನಿಗೆ ಆ ಟ್ಯಾಂಕಿನಲ್ಲಿರುವ ನೀರನ್ನು ಕುಡಿಯಲು ಆಗುವುದಿಲ್ಲ. ಅವನು ಆ ಪೈಪಿನ ತುದಿಯನ್ನು ಬಾಯಲ್ಲಿಟ್ಟುಕೊಂಡು ಚೀಪಬೇಕು. ಆಗ ನೀರು ಅವನ ಬಾಯೊಳಗೆ ಹರಿಯಲು ಸಾಧ್ಯವಾಗುತ್ತದೆ. ಎರಡನೆಯದಾಗಿ, ಆ ನೀರಿನ ಕೊಳವೆಯಲ್ಲಿ ಅದರಷ್ಟಕ್ಕೆ ನೀರು ಇರುವುದಿಲ್ಲ. ಹಾಗೆ ಬಾಯೊಳಗೆ ಹಾಕಿದ ಮಾತ್ರಕ್ಕೆ ನೀರು ಬಾಯೊಳಗೂ ಹೋಗುವುದಿಲ್ಲ. ಆ ಪೈಪು ಒಂದು ಮಾಧ್ಯಮವಷ್ಟೇ. ನೀರು ತೊಟ್ಟಿಯಲ್ಲೇ ಇರುತ್ತದೆ. ಅದು ಆ ಕೊಳವೆಯ ಮೂಲಕ ಹರಿಯಬಹುದಷ್ಟೇ, ಕೊಳವೆಯಲ್ಲಿ ಇರುವುದಿಲ್ಲ. ಅದೇ ಪ್ರಕಾರವಾಗಿ ಗುರು ಕೂಡ ಯಾವಾಗಲೂ ಚೈತನ್ಯದ ಜೋಡಣೆಯಲ್ಲಿ ಇರುತ್ತಾನೆ. ಆದರೆ ಗುರುವಿನಲ್ಲಿ ಚೈತನ್ಯ ತುಂಬಿಕೊಂಡಿರುವುದಿಲ್ಲ. ಹಾಗೆಯೇ ಗುರು ತಾನಾಗಿಯೇ ತನ್ನ ಚೈತನ್ಯವನ್ನು ಕೊಡಲು ಶಕ್ತನಾಗಿರುವುದಿಲ್ಲ. ಗುರುವಿನ ಮಾಧ್ಯಮದ ಮೂಲಕ ಆ ಚೈತನ್ಯವನ್ನು ಪಡೆಯಬಹುದು. ಧ್ಯಾನ ಸ್ಥಿತಿಗೆ ತಲುಪಬೇಕಾದರೆ ಗುರುವಿನ ಶರೀರ ಮಾಧ್ಯಮದಿಂದ ಆಚೆ ಹೋಗಬೇಕು. ಒಂದಂತೂ ನಿಜ, ಕೊಳವೆಯನ್ನು ಬಾಯಲ್ಲಿ ಇರಿಸಿಕೊಳ್ಳದೇ ಇರುವ ವ್ಯಕ್ತಿಗಿಂತಲೂ ಕೊಳವೆಯನ್ನು ಬಾಯಲ್ಲಿರಿಸಿಕೊಂಡವನಿಗೆ ನೀರು ಸಿಗುವ ಸಾಧ್ಯತೆ ಹೆಚ್ಚು. ಅವನಿಗೆ ಕೊಳವೆಯನ್ನು ಹುಡುಕಬೇಕೆಂದಿರುವುದಿಲ್ಲ. ಅದು ಅವನಿಗೆ ಸಿಕ್ಕಿ ಅದನ್ನು ಹಿಡಿದುಕೊಂಡಿರುತ್ತಾನೆ. ಆ ಪೈಪನ್ನು ಉಪಯೋಗಿಸಿಕೊಳ್ಳುವುದು ಮಾತ್ರ ಬಾಕಿ ಇರುತ್ತದೆ. ಕೇವಲ ಗುರುವಿನ ರೂಪವನ್ನು ಹಿಡಿದುಕೊಂಡು ಇದ್ದರೆ ಸಾಲದು. ವಾಸ್ತವದಲ್ಲಿ ಗುರುವಿನ ಶರೀರರೂಪಿ ಮಾಧ್ಯಮದಿಂದ ಆಚೆ ಹೋಗಬೇಕು. ಆಧ್ಯಾತ್ಮ ಕ್ಷೇತ್ರದಲ್ಲಿ ಗುರು ಸಾನ್ನಿಧ್ಯದಲ್ಲಿ ಕಳೆದ ಪ್ರತಿಕ್ಷಣವು ಜೀವನದಲ್ಲಿನ ಸರ್ವಶ್ರೇಷ್ಠ ಕಾಲ. ಆದರೆ ಒಬ್ಬ ಶಿಷ್ಯನು ಗುರು ಸನ್ನಿಧಿಯಲ್ಲಿ ಕಳೆಯುವ ಯೋಗವು ಅವನ ಹಿಂದಿನ ಜನ್ಮದ ಕರ್ಮಗಳನುಸಾರ ಪ್ರಾಪ್ತಿಯಾಗುವಂತಹದ್ದು. ಅಂತಹ ಸಮಯವು ಆ ಶಿಷ್ಯನ ಜೀವನ ಕಾಲದ ಚಿನ್ನದಂತಹ ಕ್ಷಣಗಳಾಗಿರುತ್ತವೆ. ಸಾಮಾನ್ಯವಾಗಿ ಒಬ್ಬನ ಜೀವಿತ ಕಾಲದಲ್ಲಿ ಸುಂದರ ಕ್ಷಣಗಳು ಕೆಲವು ಮಾತ್ರ ಇರುತ್ತವೆ. ಉಳಿದ ಕಾಲ ಹೋದಂತೆ ಆ ವಿಶೇಷ ಕ್ಷಣಗಳ ನೆನಪು ಮಾತ್ರ ಉಳಿದುಕೊಳ್ಳುತ್ತದೆ. ಹಾಗಾಗಿ ಗುರುವಿನ ಜೀವನ ಕಾಲದ ಸಂದರ್ಭದಲ್ಲಿ ಗುರುವಿನ ಸನ್ನಿಧಿಯಲ್ಲಿ ಮಾಡುವ ಧ್ಯಾನವು ಒಂದು ಮಹತ್ವವಾದ ಧ್ಯಾನವಾಗಿರುತ್ತದೆ. ಆ ಸಂದರ್ಭದಲ್ಲಿ ಒಂದು ಆತ್ಮವು ಇನ್ನೊಂದು ಆತ್ಮದಿಂದ ಗಳಿಸಿದ ಜ್ಞಾನವು ಸರ್ವೋತ್ತಮ ಜ್ಞಾನವೆಂಬುದನ್ನು ನಾವು ಯಾವಾಗಲೂ ಜ್ಞಾಪಕದಲ್ಲಿಟ್ಟುಕೊಳ್ಳಬೇಕು. ಆದರೆ ಚಿತ್ತವನ್ನು ಸ್ಪಷ್ಟಗೊಳಿಸದ ವಿನಃ ಒಂದು ವಿಶಿಷ್ಟ ಜ್ಞಾನವನ್ನು ಪಡೆದುಕೊಳ್ಳಲು ಸಾಧ್ಯವಿಲ್ಲ. ಗುರುಗಳು ಬೆಂಕಿಯನ್ನು ಉರಿಸುವಲ್ಲಿ ಹಸ್ತಕೌಶಲ್ಯ ಉಳ್ಳವರಾಗಿದ್ದರು. ಒಣ ಹುಲ್ಲಿನ ಮೇಲೆ ಚಕಮುಕಿ ಕಲ್ಲುಗಳನ್ನು ಉಜ್ಜಿ ಬಹಳ ನಿಪುಣತೆಯಿಂದ ಬೆಂಕಿ ಉರಿಸುತ್ತಿದ್ದರು. ಅದು ಎಷ್ಟು ಬೇಗ ಹೊತ್ತಿಕೊಳ್ಳುತ್ತಿತ್ತೆಂದರೆ ಆ ಕಲ್ಲುಗಳಿಂದ ಕಿಡಿಯು ಬರುತ್ತಿತ್ತು, ಅಥವಾ ತಮ್ಮ ಚಿತ್ತಶಕ್ತಿಯಿಂದಲೇ ಕಲ್ಲುಗಳನ್ನು ಮಾಧ್ಯಮವಾಗಿಸಿಕೊಂಡು ಬೆಂಕಿ ಹಚ್ಚುತ್ತಿದ್ದರು ಎಂದು ಸಂಶಯ ಉಂಟಾಗುತ್ತಿತ್ತು. ಗುಹೆಯೊಳಗೆ ಸಾಮಾನ್ಯವಾಗಿ ಬೆಂಕಿ ಉರಿಯುತ್ತಲೇ ಇರುತ್ತಿದ್ದುದರಿಂದ ಹೀಗೆ ಕಲ್ಲುಗಳನ್ನು ಉಜ್ಜಿ ಬೆಂಕಿಯನ್ನು ಉರಿಸುವುದು ಅಪರೂಪವಾಗಿತ್ತು. ಗುಹೆಯ ಒಳಗೆ ಒಂದು ಗುಂಡಿಯಲ್ಲಿ ಬೆಂಕಿಯ ಯಾಗಕುಂಡವಿತ್ತು. ಅಲ್ಲೇ ಹತ್ತಿರ ಸಿಗುವ ಒಣಗಿದ ಮರದ ತುಂಡುಗಳನ್ನು ಬೆಂಕಿಗೆ ಉಣಿಸುತ್ತಿದ್ದೆವು. ಅಲ್ಲಿ ಕೆಲವು ಸುಗಂಧಭರಿತ ಮರದ ದಿಮ್ಮಿಗಳು ಇರುತ್ತಿದ್ದವು. ಅವುಗಳನ್ನು ಹೊತ್ತಿಸಿದಾಗ ಇಡೀ ಗುಹೆಯು ಸುವಾಸನೆ ಭರಿತವಾಗಿ ಅಲ್ಲಿಯ ವಾತಾವರಣವು ಪ್ರಸನ್ನ ಹಾಗೂ ಆನಂದಕರವಾಗಿ ಬಿಡುತ್ತಿತ್ತು. ಹೀಗೆ ಮರದ ಕೊರಡುಗಳನ್ನು ಬೆಂಕಿಗೆ ಸೇರಿಸುವಾಗ ಗುರುದೇವರು ಚಿತ್ತದ ಬಗ್ಗೆ ಮಾತು ಪ್ರಾರಂಭಿಸಿದರು. ಅವರೆಂದರು, ಗಂಡು ಹೆಣ್ಣಿನ ಪರಸ್ಪರ ಆಕರ್ಷಣೆಗೆ ಕಾರಣವಾದ ಕಾಮವು ಈ ಬೆಂಕಿಯಿದ್ದ ಹಾಗೆ. ಅದಕ್ಕೆ ಹೆಚ್ಚು ಉರುವಲು ಸೇರಿಸಿದ ಹಾಗೆ ಹೆಚ್ಚು ಹೊತ್ತಿ ಉರಿಯುತ್ತದೆ. ಕಾಮವ್ಯಸನವು ಶರೀರವನ್ನು ಬಹಳ ಕ್ಷೀಣಿಸುತ್ತದೆ. ಕಾಮಸುಖವು ಶರೀರದ ಕ್ರಿಯೆಯಾಗಿದ್ದು ಅದು ದೇಹಕ್ಕೆ ಅವಶ್ಯವಿದೆ. ಆದರೆ ಅದರಿಂದ ಸಿಗುವ ಸುಖ ಶಾಶ್ವತವಾದುದಲ್ಲ. ಅದು ಕೇವಲ ಕ್ಷಣಿಕ ಎಂಬುದನ್ನು ಅನುಭವಿಸಿ ತಿಳಿಯಬೇಕಷ್ಟೆ. ಅದು ಶಾಶ್ವತ ಸುಖವಾಗಿದ್ದಲ್ಲಿ ಕಾಮಸುಖವನ್ನು
ಪಡೆದವರೆಲ್ಲರೂ ಸಂತೋಷಭರಿತ ವ್ಯಕ್ತಿಗಳಾಗಿರುತ್ತಿದ್ದರು. ಆದರೆ ಹಾಗಾಗಿಲ್ಲ. ಅವರು ಕೂಡ ಸಂತೋಷದಿಂದಿಲ್ಲ. ಕಾಮದ ಬಯಕೆ ಈಡೇರುವವರೆಗೆ ವ್ಯಕ್ತಿ ಅದರ ತೃಪ್ತಿಯೇ ಜೀವನದಲ್ಲಿ ಎಲ್ಲವೆಂದು ತಿಳಿದುಕೊಂಡಿರುತ್ತಾನೆ. ಅದನ್ನು ಪಡೆಯಲು ಸಾಧ್ಯವಿಲ್ಲದವರು ಅತೃಪ್ತರಾಗಿ ಜೀವನದ ಅಸಂತೃಪ್ತಿಗೆ ಅದೇ ಕಾರಣವೆಂದು ತಿಳಿದುಕೊಂಡಿರುತ್ತಾರೆ. ಆದರೆ ಅದರಲ್ಲಿನ ತೃಪ್ತಿಯನ್ನು ಅನುಭವಿಸಿದವರು ನಿಜವಾಗಿ ಅದರಲ್ಲಿ ತೃಪ್ತಿ ಇದೆ ಎಂಬುದು ಇಲ್ಲವೆಂದು ತಿಳಿದುಕೊಂಡಿರುತ್ತಾರೆ. ಇಂತಹ ಒಂದು ಕಾಮದ ಅಸಂತೃಪ್ತಿಯಿಂದ ಆಧ್ಯಾತ್ಮಿಕ ಪ್ರಗತಿಯನ್ನು ಪ್ರಯತ್ನಿಸಬಾರದು. ಅದು ಒಬ್ಬನ ಆಧ್ಯಾತ್ಮದ ಅಧಪತನಕ್ಕೆ ಕಾರಣವಾಗುತ್ತದೆ. ಉದಾಹರಣೆಗೆ, ಒಂದು ಆಕಾಶ ಬುಟ್ಟಿಯಲ್ಲಿ ಅತಿ ಚಿಕ್ಕದೊಂದು ತೂತಿದ್ದರೂ ಅದನ್ನು ಊದಿದಾಗ ಆ ಬಲೂನು ಸ್ಫೋಟಗೊಳ್ಳುತ್ತದೆ. ಅಂತೆಯೇ ಕಾಮದ ಅತೃಪ್ತಿ ಇದ್ದರೆ ಆಧ್ಯಾತ್ಮಿಕ ಪ್ರಗತಿ ಉಂಟಾಗಲು ಸಾಧ್ಯವಿಲ್ಲ. ಕಾಮದ ಪ್ರಚೋದನೆಯನ್ನು ನಿಯಂತ್ರಿಸಲು ಪ್ರಯತ್ನಿಸಿದಾಗ ಅವನ ಕಾಮದ ಬಯಕೆ ತಪ್ಪುದಾರಿಯ ಮೂಲಕ ಹೊರಬರುತ್ತದೆ. ಜೈ ಬಾಬಾ ಸ್ವಾಮಿ. ಇವತ್ತಿನ ಗ್ರಂಥ ಪಠಣವನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ಈಗ ಶಾಂತಿ ಪಾಠ. ಓಂ ದ್ಯೋ ಶಾಂತಿ, ಅಂತರಿಕ್ಷ ಗುಂ ಶಾಂತಿ, ಪೃಥ್ವಿ ಶಾಂತಿ, ಆಪಃ ಶಾಂತಿ, ಔಷಧಯಃ ಶಾಂತಿ, ವನಸ್ಪತಯಃ ಶಾಂತಿ, ವಿಶ್ವೇ ದೇವಃ ಶಾಂತಿ, ಬ್ರಹ್ಮ ಶಾಂತಿ, ಸರ್ವಗುಂ ಶಾಂತಿ, ಶಾಂತಿರೇವ ಶಾಂತಿ, ಸಾ ಮಾಂ ಶಾಂತಿರೇಧಿ. ಓಂ ಶಾಂತಿ ಶಾಂತಿ ಶಾಂತಿ. ಸರ್ವರಿಷ್ಟ ಸುಶಾಂತಿರ್ಭವತು. ಜೈ ಬಾಬಾ ಸ್ವಾಮಿ.